ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಯವರಿಗೆ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರು ಆದಂಥ ಶ್ರೀ ಮಹದೇವಪ್ಪ ಅವರೇ, ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರವರೇ, ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ರವಿಕುಮಾರ್ ಅವರೇ, ಎಲ್ಲ ಶಾಸಕ ಮಿತ್ರರೇ, ಮಾಜಿ ಲೋಕಸಭಾ ಸದಸ್ಯರೇ, ಮಾಜಿ ವಿಧಾನಸಭಾ ಸದಸ್ಯರುಗಳೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಮಾಧ್ಯಮದ ಮಿತ್ರರೇ, ಇತರ ಎಲ್ಲ ಸ್ನೇಹಿತರೆ, ಇವತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನೂತನ ಪತ್ರಿಕಾ ಭವನ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತೆ ನೂತನ ಪತ್ರಿಕಾ ಭವನಕ್ಕೆ ಮತ್ತು ತರಬೇತಿ ಭವನಕ್ಕೆ ನಾವೆಲ್ಲರೂ ಕೂಡ ಸೇರಿ, ಸ್ವಾಮೀಜಿಯವರು ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ರವಿಕುಮಾರ್ ಹೇಳಿದ್ರು, ಶಂಕುಸ್ಥಾಪನೆ ಇವತ್ತು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ, ಉದ್ಘಾಟನೆನೂ ಕೂಡ ಅವರಿಂದಲೇ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೀವೆಷ್ಟು ತ್ವರಿತವಾಗಿ ಕಟ್ಟಿಸ್ತೀರಿ ಅಷ್ಟು ಒಳ್ಳೆಯದು. ನಾನು ಬಂದು ಉದ್ಘಾಟನೆಯನ್ನ ಮಾಡೇ ಮಾಡ್ತೀನಿ. ಯಾಕಂದ್ರೆ ಪತ್ರಕರ್ತರ ಭವನ ಮತ್ತು ತರಬೇತಿ ಭವನನು ಕೂಡ ಇವತ್ತು ತಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೀರಿ. ಇವೆರಡೂ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥವು. ಈಗ ಪತ್ರಿಕಾ ಭವನ ಈಗಿರ್ತಕ್ಕಂಥದ್ದು ಬಹಳ ಇಕ್ಕಟ್ಟಿನ ಪ್ರದೇಶದಲ್ಲಿದೆ. ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಜಾಗ ಇರ್ತಕ್ಕಂಥ ಪ್ರದೇಶ ಇರ್ತಕ್ಕಂಥ ಪತ್ರಿಕಾ ಭವನದ ಅಗತ್ಯ ಇದೆ. ಮತ್ತೆ ನಿಮ್ಮ ಉದ್ದೇಶ ಇದೆಯಲ್ಲ, ಯುವ ಪತ್ರಕರ್ತರಿಗೆ ತರಬೇತಿ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀರಲ್ಲ, ಅದು ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿರೋನು. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಪತ್ರಿಕಾ ಸ್ವಾತಂತ್ರ್ಯನೂ ಕೂಡ ಇರಬೇಕಾಗ್ತದೆ.
ನಾವು ಪತ್ರಿಕಾ ಸ್ವಾತಂತ್ರ್ಯ 4ನೇ ಸ್ತಂಭ ಅಂತ ಹೇಳಿ ಕರಿತೀವಿ. 4ನೇ ಸ್ತಂಭ ಹೇಗೆ ಅಂಗ, ಕಾರ್ಯಾಂಗ, ಶಾಸಕಾಂಗ ಇರ್ತದೆ, ಅವು ಮೂರರ ಜೊತೆಗೆ ಪತ್ರಿಕಾ ರಂಗನೂ ಕೂಡ ಇರಬೇಕು. ಅದಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ವಸ್ತುನಿಷ್ಠವಾದಂಥ ಸುದ್ದಿಯನ್ನ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಆಗಬೇಕು. ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನ ಜನರಿಗೆ ತಿಳಿಸಬೇಕು. ಸತ್ಯವನ್ನ ಜನರಿಗೆ ತಿಳಿಸಬೇಕು. ಆಗ ಮಾತ್ರ ಸಮಾಜದಲ್ಲಿ ಜಾಗೃತಿಯನ್ನ, ಸಮಾಜದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ. ತಪ್ಪು ಮಾಹಿತಿ ಹೋದ್ರೆ ಸಮಾಜಕ್ಕೆ ಏನು ಉಪಯೋಗ ಆಗಲ್ಲ, ಯಾರಿಗೂ ಉಪಯೋಗ ಆಗಲ್ಲ. ಅದರಿಂದ ವಸ್ತುನಿಷ್ಠವಾದಂಥ ವಿಚಾರ, ವಸ್ತುನಿಷ್ಠವಾದಂಥ ಸುದ್ದಿ, ವಸ್ತುನಿಷ್ಠವಾದಂಥ ವಿಷಯ ಮತ್ತೆ ನಮ್ಮ ಸಮಾಜದ ವ್ಯವಸ್ಥೆ ಏನಿದೆ ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮಲ್ಲಿ ಯಾರಪ್ಪ ಅವನು ಸಮಾಜದಲ್ಲಿ ಹೇಳಿ ಕೇಳಿ ನಮ್ಮಲ್ಲಿ ಸಾಮಾಜಿಕ ಅಸಮಾನತೆ ಇದೆ. ಅಸಮಾನತೆಯ ಚಿತ್ರ ಜನರ ಮುಂದೆ ಇಡಬೇಕು. ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ನಡೀತಾ ಇದೆಯಾ ಇಲ್ವಾ? ಅದು ನಡೀದೇ ಇದ್ರೆ ಯಾಕೆ ನಡೀತಾ ಇಲ್ಲ, ಯಾರಿಂದ ನಡೀತಾ ಇಲ್ಲ, ಇವನ್ನೆಲ್ಲ ಹೇಳ್ಬೇಕಲ್ಲ. ಬಹಳ ಜನ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಅದರಿಂದ ಏನ್ ಹಾನಿ ಆಗ್ತದೆ ಅಂತಕ್ಕಂಥದ್ದು ಜನಕ್ಕೆ ಗೊತ್ತಾಗ್ಬೇಕಲ್ಲ. ಇದು ಪತ್ರಿಕಾ ರಂಗ ಈ ಸಮಾಜಕ್ಕೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾನು ಅದಕ್ಕೆ ಈ ಇತ್ತೀಚಿನ ವರ್ಷಗಳಲ್ಲಿ ಯಾರು ತಪ್ಪು ತಿಳ್ಕೋಬಾರದು. ಇತ್ತೀಚಿನ ವರ್ಷಗಳಲ್ಲಿ ವೃತ್ತಿಪರತೆ ಹೋಗಿ ಅದು ವ್ಯಾಪಾರ ಆಗ್ತಾ ಇದೆ, ಕಮರ್ಷಿಯಲ್ ಆಗ್ತಾ ಇದೆ. ವೃತ್ತಿಪರತೆ ಇರಬೇಕು, ಸಾಮಾಜಿಕ ಕಳಕಳಿ ಇರಬೇಕು. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ಬಹಳ ವರ್ಷ ಮೈಸೂರಿನಲ್ಲಿ ಸುಮಾರು 9 ದಶಕಗಳಿಗೂ ಹೆಚ್ಚು ಕಾಲದಿಂದ ಪತ್ರಿಕಾ ಸಂಘ ಇದೆ, ಪತ್ರಿಕೋದ್ಯಮ ಬೆಳಕೊಂಡು ಬಂದಿದೆ. ಹಳೆ ಈಗ ವೆಂಕಟ ಕೃಷ್ಣಯ್ಯನವ್ರ ಹೆಸರು ಹೇಳಿದ್ರಿ, ಅರ್ಗಂ ರಂಗಯ್ಯನವ್ರ ಹೆಸರು ಹೇಳಿದ್ರಿ, ತಿಮ್ಮಯ್ಯನವ್ರ ಹೆಸರು ಹೇಳಿದ್ರಿ. ಇವರೆಲ್ಲ ಸಮಾಜಮುಖಿಯ ಕೆಲಸ ಮಾಡದಂಥವ್ರು. ಸಣ್ಣ ಪತ್ರಿಕೆಗಳನ್ನು ಮಾಡಿ, ಅದಕ್ಕೆ ನೀವು ಚೆನ್ನಾಗಿ ಹೇಳಿದ್ರಿ, ಸಣ್ಣ ಪತ್ರಿಕೆಗಳ ತವರೂರು. ನಾವು ಹಿಂದೆ ಎಲ್ಲ ಈ ಸಾಧ್ವಿ ಪತ್ರಿಕೆ ಇದೆಯಲ್ಲ, ಅದು ಯಾವಾಗ ಬರ್ತದೆ ಅಂತ ಕಾಯ್ಕ ಕೂತಿರ್ತಿದ್ದೋ. ಈಗ ಆ ಥರ ಇದೆಯಾ ಪರಿಸ್ಥಿತಿ? ಸಾಧ್ವಿ ಪತ್ರಿಕೆ ಸಾಯಂಕಾಲ ಬರೋದು, ಸಾಯಂಕಾಲ ಯಾವಾಗ ಬರ್ತದಪ್ಪ ಅಂತ ಕಾಯ್ಕ ಕೂತ್ಕೊಂಡಿದೀವಿ. ಯಾಕಂತಂದ್ರೆ ಮೈಸೂರು ನಗರಕ್ಕೆ ಸೀಮಿತವಾದಂತ ಅನೇಕ ಸುದ್ದಿಗಳು ಅದರಲ್ಲಿ ಸಿಗ್ತಾ ಇತ್ತು. ಅದನ್ನು ತಿಳ್ಕೊಳ್ತಕ್ಕಂಥ ಕುತೂಹಲ ಇತ್ತು. ಯಾವಾಗಲೂ ಪತ್ರಿಕೆ ಓದೋರಿಗೆ ಇವತ್ತೇನಿದೆ ಅಂತಕ್ಕಂಥ ಕುತೂಹಲ ಇರಬೇಕು. ಆ ಆಸಕ್ತಿ ಬೆಳೆಸಬೇಕು. ಆ ಕುತೂಹಲ ಆಸಕ್ತಿ ಇಲ್ಲದೆ ಹೋದರೆ ನೀವು ಪತ್ರಿಕಾ ರಂಗ, ನನ್ನ ಪ್ರಕಾರ ಪತ್ರಿಕಾ ರಂಗ ತನ್ನ ಜವಾಬ್ದಾರಿಯನ್ನ ಮರ್ತಿದೆ ಅಂತ ಆಗ್ತದೆ.
ಇದನ್ನ ಮಾಡಬೇಕಾಗ್ತದೆ. ಈಗ ಒಂದೊಂದ್ಸಾರಿ ಅನಗತ್ಯ ವಿಚಾರಗಳನ್ನ ಬಹಳ ದೊಡ್ಡದಾಗಿ ಮಾಡಿಬಿಡೋದು, ಅದಕ್ಕೆ ಬಹಳ ವೈಭವೀಕರಿಸ್ಬಿಡೋದು ಅನಗತ್ಯ. ಈಗ ನನ್ನ ಕಾರ್ ಮೇಲೆ ಕಾಗೆ ಕೂತ್ಕೊಂಡಿತ್ತಪ್ಪ. ಆ ಕಾಗೆ ಕೂತ್ಕೊಂಡ್ರೆ ನಿಮ್ಗೇನ್ ಕಷ್ಟ, ಸಮಾಜಕ್ಕೆ ಏನ್ ಕಷ್ಟ? ಹೇಳಿ ನೋಡೋಣ. ಅದಕ್ಕೆ ಒಂದು ವ್ಯಾಖ್ಯಾನ, ಒಂದು ಏನ್ ಚರ್ಚೆ ಏನಪ್ಪಾ ಅಂತಂದ್ರೆ, ಸಿದ್ದರಾಮಯ್ಯನವ್ರ ಕಾರ್ ಮೇಲೆ ಕಾಗೆ ಕೂತ್ಕೊಬಿಡ್ತು, ಅಧಿಕಾರ ಹೊರಟೋಯ್ತದೆ. ಯಾರು ಹೇಳ್ಕೊಟ್ರು ನಿಮ್ಗೆ? ಯಾರು ಹೇಳ್ಕೊಟ್ರಿ ಹೇಳಿ ನೋಡೋಣ. ನನ್ನ ಅಧಿಕಾರ ಹೋಯ್ತಾ? ಅದಾದ್ಮೇಲೆ 3 ವರ್ಷ ಇದ್ದೆ ನಾನು ಮುಖ್ಯಮಂತ್ರಿಯಾಗಿ. ಚಾಮರಾಜನಗರ ಕೊಟ್ಟೋದ್ರೆ ಅಧಿಕಾರ ಹೊರಟೋಗ್ಬಿಡ್ತದೆ ಅಂತ. ಇಂಥವೆಲ್ಲ ಮಾಡಬೇಡಿಯಪ್ಪ. ಮೌಢ್ಯಗಳನ್ನ, ಕಂದಾಚಾರಗಳನ್ನ ನೀವೇ ಬೆಳೆಸಬಾರ್ದು. ಅವನ್ನ ಜನರಲ್ಲಿ ಜಾಗೃತಿ ಬರಬೇಕಲ್ಲ. ಬಸವಾದಿ ಶರಣರು 850 ವರ್ಷಗಳ ಹಿಂದೆನೆ ಈ ಕಂದಾಚಾರ ಮೌಢ್ಯಗಳ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ವೈಚಾರಿಕತೆ ಬೆಳೆಸ್ಕೊಳ್ರಿ ಅಂತ ಹೇಳೋದು. ಆ ವೈಚಾರಿಕತೆ ಬೆಳೆಸ್ಕೊಳ್ಳೋದು ಬಿಡ್ಬಿಟ್ಟು ಈ ತರ ಮಾಡೋದು. ಆಮೇಲೆ ಗಂಡ ಹೆಂಡ್ತಿ ಜಗಳ ಆದ್ರೆ ನಿಮ್ಗೇನ್ ಕಷ್ಟ? ಗಂಡ ಹೆಂಡ್ತಿ ಜಗಳನೇ ದೊಡ್ಡದಾಗಿ ಮಾಡ್ಬಿಡೋದು. ಅಂತ ಟಿವಿ ಚಾನೆಲ್ಗಳಲ್ಲಿ ಏನ್ 15 ಬೆಳಿಗ್ಗೆಯಿಂದ ತಿರ್ಗಾ ಮುರ್ಗ ತೋರ್ಸೋದು. ಅದನ್ನು ಏನು ಅದು ಬಯಲಿಗೆ ತಗೊಬಂದು ಅವ್ರ ಮಾನ ಮರ್ಯಾದೆನೆಲ್ಲ ಕಳೆಯೋದು. ಆಯ್ತು, ಗಂಡ ಹೆಂಡ್ತಿ ಜಗಳ ಆಯ್ತಾರೆ. ಗಾದೆ ಇದೆ, ಗಂಡ ಹೆಂಡ್ತಿ ಜಗಳ ಉಂಡು ಮಲಗೋವರಿಗೆ ಅಂತ. ಏನಪ್ಪ ಮುಗುರು ಉಂಡು ಮಲಗೋವರಿಗೆ ಅಂತ. ಗಂಡ ಹೆಂಡ್ತಿ ಜಗಳ ಉಂಡು ಮಲಗೋವರಿಗೆ ಅಂತ ಇರ್ತದೆ. ಅದನ್ನೇ ಯಾಕೆ ದೊಡ್ಡದು ಮಾಡಕ್ ಹೋದಿರಿ? ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇವೆಲ್ಲ. ಆಮೇಲೆ ಊಹಾಪೋಹ ಪತ್ರಿಕೋದ್ಯಮ, ಅದೇನು ಊಹಾಪೋಹ, ಮುಖ ನೋಡ್ಬಿಟ್ಟು ಹೇಳೋದು. ಹಿಂಗೆ ಮಂಜೇಗೌಡ ಹಿಂಗೆ ಯೋಚನೆ ಮಾಡ್ತಾ ಇರ್ಬೋದು. ಊಹಾಪೋಹದ ರಾಜಕಾರಣ ನನಗೆ ಅರ್ಥನೇ ಆಗೋದಿಲ್ಲ. ಇದೇನ ಮಾಧ್ಯಮ ಅಂದ್ರೆ ಇದೇನಾ ಊಹಾಪೋಹ? ಹಿಂಗಂತ ಇದ್ರು. ಆಮೇಲೆ ಈಗ ಇನ್ನೊಂದು ಶುರುವಾಗ್ಬಿಟ್ಟದೆ. ಏನಪ್ಪಾ ಅಂತಂದ್ರೆ, ಅವ್ರು ಹಿಂಗೆ ಹೇಳಿದ್ರು, ನೀವ್ ಹೆಂಗೆ ಏನ್ ಹೇಳ್ತೀರಿ? ಅವ್ರು ಹೇಳ್ತಾರಪ್ಪ, ನೀವು ಬರೆಯಾಗಿದ್ರು ಬರೀರಿ, ಉಪಯೋಗ ಆಗೋದ್ರ ಸಮಾಜಕ್ಕೆ, ಇಲ್ಲ ಬಿಟ್ಬಿಡಿ. ಅದಕ್ಕೆ ನನಗೇನ್ ಕೇಳೋದು? ಅವ್ರು ಹಿಂಗೆ ಹೇಳಿದ್ರು, ನೀವ್ ಹೆಂಗೆ ಏನ್ ಹೇಳ್ತೀರಿ? ಏನ್ರಿ ಅದು? ಏನ್ ಪತ್ರಿಕೋದ್ಯಮ? ಅದಕ್ಕೆ ತರಬೇತಿ ಎಲ್ಲ ಕೊಡ್ರಿ, ಸರಿಯಾಗಿ ತರಬೇತಿ ಎಲ್ಲ ಕೊಡ್ರಿ. ಈಗೆಲ್ಲ ತರಬೇತಿ ಆಗ್ಬೇಕಲ್ವಾ? ಈ ತರದ್ದೆಲ್ಲ ಮಾಡಿ ಏನಾಗ್ತದೆ, ಪತ್ರಿಕೋದ್ಯಮ ಓದಿದವರೆಲ್ಲ ಬಂದ್ಬಿಡ್ತಾರೆ ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ. ಅದೇ ಬಂದಿರೋ ತಾಪತ್ರಯ. ಯಾವುದೇ ಕ್ಷೇತ್ರ ಇರಲಿ, ವೃತ್ತಿಪರತೆ ಇರಬೇಕು. ನಾವು ಸುದ್ದಿ ಕೊಡ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೇದಾಗ್ತದ ಇಲ್ವಾ, ಇದರಿಂದ ಕೆಟ್ಟದಾಗ್ತದ ಇಲ್ವಾ, ಸಮಾಜಕ್ಕೆ ಏನಾದ್ರು ಇದು ಜಾಗೃತಿ ಉಂಟು ಮಾಡ್ತದ ಇಲ್ವಾ, ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಇದು ಉಪಯೋಗನ ಇಲ್ವಾ, ಈ ತರದ್ದೆಲ್ಲ ಯೋಚನೆ ಮಾಡಿ. ನಾವಿಷ್ಟಾದರೂ ಕೂಡ ನಾನು ಫ್ರೀಡಮ್ ಆಫ್ ಸ್ಪೀಚ್ಗೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಬದ್ಧವಾಗಿರ್ತಕ್ಕಂಥದ್ದು. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್. ನಾನು ಇವತ್ತಿನವರಿಗೆ ನನ್ನ ವಿರುದ್ಧ ಯಾರು ಬರ್ಕೊಂಡ್ರು ಕೂಡ ಯಾಕ್ರಿ ಬರ್ದ್ರಿ ಅಂತ ಕೇಳಕ್ ಹೋಗಲ್ಲ. ನಾನು ಕೇಳೋದು ಇಲ್ಲ. ಯಾಕ್ರಿ ಬರ್ದ್ರಿ? ಬಹಳ ಜನ ಕೇಳ್ತಾರೆ, ಯಾಕ್ರಿ ಬರ್ದ್ರಿ ನನ್ನ ವಿರುದ್ಧ ಅಂತ. ನಾನು ಯಾವ ಟಿವಿ ಚಾನೆಲ್ನವ್ರಿಗೂ, ಯಾವ ಪತ್ರಿಕೆಯವ್ರಿಗೂ ಇವತ್ತಿನವರಿಗೆ ಫೋನ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ಯಾಕಂತಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಫ್ರೀಡಮ್ ಆಫ್ ಸ್ಪೀಚು ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಬೇಕು. ಅದನ್ನು ಬಂದ್ ಮಾಡ್ತಕ್ಕಂಥದ್ದಲ್ಲ. ಸೊ ಇದು ನಾವು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ. 7 ಫ್ರೀಡಮ್ಸ್ ಹೇಳಿದ್ದಾರೆ.
ಯಾಕೆ ಕೊಟ್ಟಿದ್ದಾರೆ ಅವರು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಇದರಿಂದ ಸಮಾಜದಲ್ಲಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡೋಕ್ಕೆ, ಭವಿಷ್ಯದ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣಕ್ಕೋಸ್ಕರ ಇದು ತಲೆಯಲ್ಲಿ ಇರಬೇಕು. ಹಿಂಗೆ ಇರಬೇಕಾ? ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 1947. ಈಗ 2023 ಇದ್ದೀವಿ. ಇನ್ನು ಎಷ್ಟು ವರ್ಷ ಹಿಂಗೆ ಇರಬೇಕು ಸಮಾಜ? ಹೀಗೆ ಇರಬೇಕಾ? ಅಸಮಾನತೆನೇ ಇರಬೇಕಾ? ಸೊ ಈ ಅಸಮಾನತೆ ಹೋಗ್ಬೇಕಲ್ಲ, ಹೋಗ್ಬೇಕು ಅನ್ನೋದೇ ಸಂವಿಧಾನದಲ್ಲಿ ಹೇಳಿರೋದು. ಆಮೇಲೆ ಈ ಸಂವಿಧಾನ ವಿರೋಧ ಮಾಡೋವ್ರಿಗೂ ಕೂಡ ಅಷ್ಟೇ ಗೌರವದಿಂದ ಕಾಣೋದು. ಅವ್ರ ಅಭಿಪ್ರಾಯ ಹೇಳೋರಪ್ಪ, ಇಂಥವೆಲ್ಲ ಇರಬಾರದು. ಸಂವಿಧಾನ ವಿರೋಧಿ ಅಂತ ಕರಿಬೇಕು ಅವರಿಗೆ. ನಮ್ಮ ದೇಶ ಒಪ್ಕೊಂಡಿರೋದು ಇದು ಸಂವಿಧಾನ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಪ್ಕೊಂಡಿರೋದು. ಈಗ ಪ್ರಿಯಾಂಬಲ್ನ ಇಲ್ಲಿ ಹಾಡಿದ್ರು. ಯಾಕೆ ಹಾಡ್ತೀವಿ? ಪ್ರಿಯಾಂಬಲ್ ಎಲ್ರಿಗೂ ಗೊತ್ತಾಗಬೇಕು. ಸಂವಿಧಾನದ ಮೂಲಕ ಎಂಥ ಸಮಾಜ, ಎಂಥ ದೇಶ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರು ಸಂವಿಧಾನದ ಕರ್ತೃಗಳು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಯಾವ ರೀತಿ ಬಯಸಿದ್ರು ಇದು ಗೊತ್ತಾಗಬೇಕಲ್ಲಪ್ಪ. ಸಂವಿಧಾನದಲ್ಲೇ ಇವೆಲ್ಲ ಹೇಳಿರುತ್ತದೆ. ನಿಮಗೆಲ್ಲ ಮಾಧ್ಯಮದವರ ಪಾತ್ರ ಬಹಳ ಮುಖ್ಯ ಅಂತೇಳಿ ಹೇಳಿರೋದು ಸಂವಿಧಾನದಲ್ಲೇ. ಮತ್ತೆ ನಿಮ್ಮನ್ನ 4ನೇ ಸ್ತಂಭ ಅಂತ ಯಾಕೆ ಕರೀತಿದ್ರು? ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಯಾಕೆ ಕರೀತಿದ್ರು? ನೀವು ಬಹಳ ಮುಖ್ಯ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅಂತಕ್ಕಂಥದ್ದು ಅಷ್ಟೇ. ಭವನ ಬಹಳ ನಿರ್ಮಾಣ ಆಗಲಿ. ಮತ್ತೆ ನಮ್ಮ ಶಿವಾನಂದ ಸಹಾಯ ಮಾಡಿ ಅಂತ ಹೇಳಿ ಮಾಡೋಣ. ನಾವು ಯಾವಾಗಲೂ ಸಹಾಯ ಮಾಡ್ತಾ ಇರ್ತೀನಿ, ಮಾಡೋಣ. ಪತ್ರಿಕೆಯವ್ರಿಗೆಲ್ರಿಗೂ ಸಹಾಯ ಮಾಡ್ತೀನಿ. ಇಲ್ಲ, ಗ್ರಾಮೀಣ ಪತ್ರಕರ್ತರಿಗೂ ಮಾಡೋಣ. ಹಾಗಂತೇಳಿ ನೀವು ನಮ್ ವಿರುದ್ಧ ಇದ್ರೂ ಸಹಾಯ ಮಾಡ್ತೀನಿ. ಗೊತ್ತಾಯ್ತಲ್ಲ? ಓಕೆ, ಸಹಾಯ ಮಾಡೋಣ. ಯಾರಪ್ಪ ಅವನು? ಚಾಮರಾಜ್. ಆಯ್ತಪ್ಪ, ನೀ ಹೇಳ್ದಾಗೆ ಮಾಡೋಣ ಬಿಡೆ. ಈಗ ವಿತರಕರಿಗೆ ಯಾರು ಸಹಾಯ ಮಾಡಿದ್ರೆ ಇವತ್ತಿನವ್ರಿಗೆ? ಮಾಡಿದವ್ರು ಯಾರು? ಮತ್ತೆ ಅದು ಹೇಳೋದೇ ಇಲ್ಲ ನೀವು. ಪತ್ರಿಕೆಯ ವಿತರಕರಿಗೆ ಇವತ್ತಿನವ್ರಿಗೆ ಸಹಾಯ ಮಾಡಿರ್ಲಿಲ್ಲ. ಐ ಓನ್ಲಿ ಅನೌನ್ಸ್ಡ್ ಇನ್ ದಿ ಬಜೆಟ್ ಸ್ಪೀಚ್. ಶಿವಾನಂದ ಹೇಳಿದ್ರು. ನಾನು ಏನ್ ಮಾಡ್ಬೇಕಾದ್ರೂ ಕೂಡ ಸಮಾಜ ಗುರಿ ಇಟ್ಕೊಂಡು, ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡೋದು. ಅದರಿಂದ ಯಾರೋ ಹೇಳಿದ್ರು ಅಂತ ಮಾಡಕ್ ಹೋಗಲ್ಲ. ಸಮಾಜ ಬಹಳ ಮುಖ್ಯ. ಸಮಾಜದಲ್ಲಿ ಬದಲಾವಣೆ ಆಗೋದು ಬಹಳ ಮುಖ್ಯ. ಮತ್ತೆ ಎಂತ ಸಮಾಜದಲ್ಲಿ, ಸಂವಿಧಾನದಲ್ಲಿ ಎಂತ ಸಮಾಜ ಆಗ್ಬೇಕು, ಎಂತ ರಾಷ್ಟ್ರ ಆಗ್ಬೇಕು, ಎಂತ ದೇಶ ಆಗ್ಬೇಕು ಅಂತ ಹೇಳಿದಾರಲ್ಲ, ಅದು ಬಹಳ ಮುಖ್ಯ. ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತೇಳಿ ಈ ಶಂಕುಸ್ಥಾಪನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿ ನಿಮಗೆಲ್ಲ ನಮಸ್ಕಾರ ಮಾಡಿ ಒಳ್ಳೇದಾಗಲಿ, ನಿಮಗೆ ಶುಭವಾಗಲಿ ಅಂತೇಳಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.